ಈ ಬಾವಿಯನ್ನು ಕ್ಲೀನ್ ಮಾಡಬೇಕಾದರೆ ಮಿನಿಮಮ್ ಇಲ್ಲ ಅಂದರೆ 1,00,000 ಮಟ ಆದರೂ ಅಮೌಂಟ್ ಖರ್ಚಾಗುತ್ತದೆ. ಆ ಅಮೌಂಟು ನಮ್ಮ ಸಾರ್ವಜನಿಕರಲ್ಲಿ ಸಂಗ್ರಹಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ನಾವು ಪಂಚಾಯತಿಗೆ ಮನವಿ ಕೊಟ್ಟಿದ್ದೆವು. ಪಂಚಾಯತಿಯವರು ಬಂದು ಸ್ವಚ್ಛ ಮಾಡ್ತಿದ್ದಾರೆ. ಮತ್ತು ಈಗ ನಾನು ನಿಮಗೆ ಏನು ತೋರಿಸಲು ಹೋಗ್ತಿದ್ದೆ, ಇಲ್ಲಿ ನಿಮಗೆ ಕಾಣುವ ಈ ಮೂರ್ತಿಯು ನಾವು ಬಾವಿ ಹಬ್ಬುವಾಗ ಸಿಕ್ಕಿದ ಮೂರ್ತಿಯಾಗಿದೆ. ಇದು ಜೈನರ 23ನೇ ತೀರ್ಥಂಕನಾದ ಪಾರ್ಶ್ವನಾಥನ ಮೂರ್ತಿಯಾಗಿ ಕಂಡುಬಂದಿದೆ. ಆದರೆ ಇದು ಯಾರಿಗೆ ಅಷ್ಟಾಗಿ ಗೊತ್ತಿಲ್ಲ ಯಾವ ಮೂರ್ತಿ ಎಂಬುದು. ಇದು ನೋಡಿ, ಇಲ್ಲಿ ದೊಡ್ಡವರೇ ಈ ಪತಿ ಬಾವಿಯನ್ನು ಇಣಿಕಿ ನೋಡುವಾಗ ಸಣ್ಣವರು ನೋಡುವುದು. ನಮ್ಮೂರಿನ ಗಣ್ಯಾತಿಗಣ್ಯತೆಗಳಲ್ಲಿ ಒಂದಾಗಿರುವಂಥ ಸಿದ್ದಪ್ಪ ಮತ್ತು ಅಜಯ್ ಅವರು ಈಗ ಬಾವಿ ವೀಕ್ಷಣೆಯನ್ನು ಮಾಡ್ತಿದ್ದಾರೆ. ಯಾಕೆ ಇಷ್ಟೆಲ್ಲ ಕಸದಿಂದ ತುಂಬಿದ ಈ ಬಾವಿಯನ್ನು ಈಗ ಸ್ವಚ್ಛಗೊಳಿಸುವುದಕ್ಕಾಗಿ ಪಂಚಾಯತ್ ವತಿಯಿಂದ ಸಿಬ್ಬಂದಿಗಳು ಬಂದಿದ್ದಾರೆ. ಈಗ ಯಾವ ರೀತಿ ಸ್ವಚ್ಛ ಮಾಡುತ್ತಾರೆ ಎಂಬುದನ್ನು ನಿಮಗೆ ತೋರಿಸುತ್ತೇನೆ. ಈಗ ಈ ಬಾವಿ ಒಳಗಿನ ನೀರನ್ನು ಹೊರತೆಗೆಯಲು ಪಂಪ್ಸೆಟ್ ಅನ್ನು ಅಳವಡಿಸಲಾಗಿತ್ತು ಮತ್ತು ಅದರಲ್ಲಿ ಈಗ ಸ್ವಲ್ಪ ಕಸ ಸಿಕ್ಕಿರೋದ್ರಿಂದ ಆ ಪಂಪ್ಸೆಟ್ ಅನ್ನು ಮೇಲೆ ಎತ್ತಲಾಗಿದೆ. ಮತ್ತೆ ಈಗ ಪಂಪ್ಸೆಟ್ ಅನ್ನು ಸ್ವಲ್ಪ ಅದರಲ್ಲಿ ಕಸ ಸಿಕ್ಕಿದ್ದನ್ನು ಹೊರತೆಗೆಯಲಾಗಿದ್ದು ಮತ್ತೆ ಅದನ್ನು ಪಂಪ್ಸೆಟ್ ಅನ್ನು ಒಳಗೆ ಬಿಡಲು ಮತ್ತು ನಮ್ಮ ಪಂಚಾಯತಿಯ ಸಿಬ್ಬಂದಿಗಳು ಹರಸಾಹಸ ಪಡುತ್ತಿದ್ದಾರೆ. ಈಗ ಬಾವಿ ಒಳಗೆ ಇಳಿಸಿದ್ದ 2 ರಾಟಾ ಮಷಿಗಳನ್ನು ಹೊರಗೆ ತೆಗೆಯಲಾಗಿತ್ತು ಮತ್ತು ಅವನನ್ನು ಒಂದೊಂದಾಗಿ ಬಾವಿಯಲ್ಲಿ ಇಳಿಸುತ್ತಾರೆ. ಈಗ ಟ್ರ್ಯಾಕ್ಟರ್ ಸಹ ರೆಡಿಯಲ್ಲಿದೆ ಮತ್ತು ಕೆಲಸಗಾರರು ಸಹ ಬಂದಿದ್ದಾರೆ. ಈಗ ಇನ್ನೇನು ಅವರು ಶೂಸು ಮತ್ತು ಹ್ಯಾಂಡ್ ಗ್ಲೌಸ್ಗಳನ್ನು ತೆಗೆದುಕೊಂಡು ಅವರು ಮತ್ತೆ ಬಾವಿ ಒಳಗೆ ಇಳಿಯುವಾಗ ಬಾವಿ ಒಳಗೆ ಬಿಡುವ ಹಾಗೆ ಕಾಣುತ್ತಾರೆ. ಈಗ ಲಿಫ್ಟ್ ಮಾಡ್ತಿದ್ದಾರೆ ನೋಡಿ ಮೇಲಕ್ಕೆ. ಈಗ ಹಳೆಯ ದೆಬ್ಬಿಯ ಲಾಕರ್ ಸಿಕ್ಕಿಕೊಂಡಿತ್ತು, ಅದನ್ನು ತೆಗೆದು ಈಗ ವಾಪಸ್ ಮತ್ತೆ ಬಾವಿ ಒಳಗೆ ಬಿಡುತ್ತಾರೆ ಅವರನ್ನು. ನಿಮಗೆ ಬಾವಿ ಒಳಗೆ ಬಿಡುವುದನ್ನು ತೋರಿಸುತ್ತೇನೆ ನೋಡಿ. ಈಗ ಈ ಬಾವಿ ಒಳಗೆ ಒಬ್ಬೊಬ್ಬರ ಲೇಬರ್ಗಳನ್ನು ಕೆಳಗೆ ಇಳಿಸುತ್ತಿದ್ದಾರೆ ಮತ್ತು ಈ ಬಾವಿಯು ಸುತ್ತಲೂ ವೃತ್ತಾಕಾರದ ಆಕಾರದಲ್ಲಿ ಕಂಡುಬರುತ್ತದೆ ಮತ್ತು ಈ ಸುತ್ತಲೂ ಕಲ್ಲಿನ ಗೋಡೆಯನ್ನು ಕಟ್ಟಿದ್ದಾರೆ. ಈ ಕಲ್ಲಿನ ಗೋಡೆಯ ಆಕಾರವನ್ನು ನೋಡಿದರೆ ಇದು ನೂರಾರು ವರ್ಷಗಳ ಇತಿಹಾಸವಿರುವ ಬಾವಿ ಎಂದು ಕಂಡುಬರುತ್ತದೆ. ಮತ್ತು ಈಗ ಕಾರ್ಮಿಕರು ಮತ್ತು ಕೆಲಸ ಮಾಡುತ್ತಿದ್ದಾರೆ ನೋಡಿ ಬಾವಿಯಲ್ಲಿ. ಈಗ ಒಂದು ಕಸ ತುಂಬಿದ ದೆಬ್ಬಿಯನ್ನು ಮೇಲೆ ಕಳಿಸುತ್ತಿದ್ದಾರೆ. ಈಗ ಕಳಿಸಿದ ದೆಬ್ಬಿಯನ್ನು ಮತ್ತೆ ಹೀಗೆ ಎಲ್ಲಿ ಚೆಲ್ಲುತ್ತಾರೆ ಮತ್ತು ಎಲ್ಲಿ ಡಂಪ್ ಮಾಡುತ್ತಾರೆ ಎಂಬುದನ್ನು ನೋಡೋಣ. ಈಗ ಟ್ರ್ಯಾಕ್ಟರ್ನಲ್ಲಿ ಬಂದಿತ್ತು ಅದು. ಈಗ ಟ್ರ್ಯಾಕ್ಟರ್ನಲ್ಲಿ ಡಂಪ್ ಮಾಡುವ ರೀತಿ ಕಾಣುತ್ತಿದ್ದಾರೆ. ಈಗ ಈ ಕಸವನ್ನು ಇಲ್ಲಿ ಡಂಪ್ ಮಾಡಿದ ಮೇಲೆ ಮತ್ತೆ ಏನು ಕೆಲಸ ಮಾಡುತ್ತಾರೆ ಎಂಬುದನ್ನು ನಿಮಗೆ ತೋರಿಸುತ್ತೇನೆ. ನೀವು ನೋಡಿ, ಈ ಬಾವಿಯ ಸುತ್ತಲೂ ದೊಡ್ಡದಾದ ಗ್ರೌಂಡು ಕಂಡು ಬರುತ್ತದೆ ಮತ್ತು ಇಲ್ಲಿ ಹುಡುಗರು ಮತ್ತು ಆಟ ಆಡುತ್ತಾರೆ ದಿನಾಲು. ಒಬ್ಬರಿಗಾದರೂ ಇಲ್ಲಿ ಸ್ವಲ್ಪ ಕಾಳಜಿ ಎಂಬುದು ಇಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಬಾವಿಯ ಸುತ್ತಲೂ ಬಿಟ್ಟಿದ್ದಾರೆ ಎಲ್ಲ ಕಸ ಮತ್ತು ಎಲ್ಲ ಹೊಲಸಾಟ ಆಗುತ್ತದೆ. ಇಲ್ಲಿ ನೋಡಿ, ಬಾವಿಯಲ್ಲಿ ಈ ರೀತಿ ಹೊಲಸಾಗಲು ಕಾರಣವೇನಪ್ಪ ಅಂದ್ರೆ ಒಂದು ನಮ್ಮ ಸಾರ್ವಜನಿಕ ಗಣಪತಿಗಳನ್ನು ಇಲ್ಲೇ ಎಸೆಯುತ್ತಾರೆ ಮತ್ತು ಊರಿನ ಹೊಲಸ ಕಸವನ್ನು ತಂದು ಇಲ್ಲಿ ಒಗಿತಾರೆ ಮತ್ತು ಇದರ ಸುತ್ತಮುತ್ತಲು ಇಲ್ಲಿ ಸಂತೆ ಆಗುತ್ತದೆ ವಾರಕ್ಕೊಮ್ಮೆ. ಅದರ ಕಸನೂ ಸಹ ಇಲ್ಲಿ ಒಗೆಯುತ್ತಾರೆ ಮಂದಿ ಗೊತ್ತಿಲ್ಲದವರು. ಹಾಗಾಗಿ ಈ ರೀತಿ ಕಸವು ಬಿದ್ದಿದೆ ಮತ್ತು ಈಗ ರಾಟಾ ಮಷೀನನ್ನು ಆಪ್ರೇಟ್ ಮಾಡೋರು ಇಲ್ಲಿದ್ದಾರೆ ನೋಡಿ. ಈಗ ಈ ಮಷೀನು ಆಪ್ರೇಟ್ ಮಾಡುವುದರಿಂದ ಮತ್ತು ಅವ್ರಿಗೆ ಖರ್ಚು ವೆಚ್ಚಗಳು ಸಹ ಕಡಿಮೆ ಆಗುತ್ತದೆ. ಈಗ ಒಬ್ಬರನ್ನು ಮೇಲೆ ಕಳಿಸುತ್ತಿದ್ದಾರೆ ನೋಡಿ. ಮತ್ತೆ ಅವರಿಗೆ ಕೆಲಸ ಮಾಡಲಿಲ್ಲ ಎಂಬಲ್ಲಿ ಕೆಳಗಡೆ, ಅದಕ್ಕೆ ಮೇಲೆ ಲಿಫ್ಟ್ ಮಾಡ್ತಿದ್ದಾರೆ ಅವರನ್ನು. ಈಗ ಬಾವಿಯು ಸ್ವಲ್ಪ ಸ್ವಚ್ಛಾಗಿ ಕಾಣುತ್ತಿದೆ. ಯಾಕಪ್ಪ ಅಂದರೆ ಇದನ್ನೊಂದು 5-6 ದಿವಸಗಳಿಂದ ಸ್ವಚ್ಛ ಮಾಡುತ್ತಿದ್ದಾರೆ. ಬಟ್ ಇನ್ನೂ ಸಾಕು ಆಗುತ್ತಿಲ್ಲ. ನೀರು ಮಾತ್ರ ಹಾಗೆ ಫ್ಲೋ ಆಗೇ ಆಗ್ತಿದೆ. ಅದಕ್ಕಾಗಿ ನೀರನ್ನು ನಿಲ್ಲಿಸಿದರೆ ಬೇಗನೆ ಸ್ವಚ್ಛ ಆಗುತ್ತದೆ ಎಂದು ಹೇಳಿದ್ದಾರೆ. ಅದಕ್ಕಾಗಿ ಅವರು 2 ಪಂಪ್ಸೆಟ್ಗಳನ್ನು ಅಳವಡಿಸಿದ್ದಾರೆ. ಬಟ್ ಆದರೂ ನೀರು ನಿಲ್ಲುತ್ತಿಲ್ಲ. ಈಗ ಇನ್ನೂ ಕಸ ಇದೆ, ನೋಡೋಣ ಮುಂದೆ ಹೇಗೆ ಮಾಡುತ್ತಾರೆ ಎಂಬುದನ್ನು ತೋರಿಸ್ತೇನೆ. ಈ ನಿಮಗೆ ತೋರಿಸುತ್ತೆ ನೋಡಿ, ಇಲ್ಲೊಂದು ಟ್ರ್ಯಾಕ್ಟರ್ ಇದೆ ಕಾಣುತ್ತಿದೆ ಎಂಬುದು ಗೊತ್ತಾಗಿ ರಾಟಾ ಮಷೀನ್ ತೋರಿಸ್ತೇನೆ ನೋಡಿ. ಈ ರಾಟಾ ಮಷೀನ್ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಈ ಕಡೆ ಹಾರಿ ಬಡದು ಹಗ್ಗ ಕಟ್ಟಿರುತ್ತಾರೆ ಬಡಗಿ ಇಟ್ಟು. ಮತ್ತು ಇಲ್ಲಿ ಟ್ರ್ಯಾಕ್ಟರ್ ಬಾಜು ರಾಟಾ ಮಷೀನ್ ಆಪರೇಟರ್ ಮತ್ತು ಅದು ಮಷೀನ್ ಇರುತ್ತದೆ. ಈ ಮಷೀನು ಕರೆಂಟ್ ಮೇಗೆ ಇರೋದಿಲ್ಲ, ಪೆಟ್ರೋಲ್ ಅಥವಾ ಡೀಸೆಲ್ ಹಾಕಬೇಕು. ಮತ್ತು ಇಲ್ಲಿ ಊರಿನವರು ಎಲ್ಲ ಕೂಡಿದ್ದಾರೆ ನೋಡಿ. ಇಲ್ಲಿ ಅವರು ಈಗ ಡಿಸ್ಕಸ್ ಮಾಡ್ತಿದ್ದಾರೆ ಹೇಗೆ ಕೆಲಸ ಮಾಡೋದು ಏನಿಲ್ಲ. ಮತ್ತೆ ಟ್ರ್ಯಾಕ್ಟರ್ ತರಿಸಿದ್ದಾರೆ. ಇನ್ನು ಒಂದೇ ಟ್ರ್ಯಾಕ್ಟರ್ ಇರುತ್ತದ, 2 ಟ್ರ್ಯಾಕ್ಟರ್ ಬರ್ತಾವ ನೋಡೋಣ. ಈಗ ಸದ್ಯಕ್ಕೆ ಮಾತ್ರ ಒಂದೇ ಟ್ರ್ಯಾಕ್ಟರ್ ಇದೆ ನೋಡಿ. ಬಾವಿ ಎಷ್ಟು ಆಳವಾಗಿ ಕಾಣುತ್ತದೆ. ಈ ಬಾವಿಯಲ್ಲಿ ಬಹಳ ನೂರಾರು ವರ್ಷಗಳ ಬಾವಿ ಇತಿಹಾಸವಿದೆ. ಇದಕ್ಕೂ ಪಾರಂಪರಿಕ ಬಾವಿ ಇದು. ಪಾರಂಪರಿಕ ಬಾವಿಯನ್ನು ಉಳಿಸಿಕೊಂಡು ಹೋಗುವುದು ಊರಿನ ಎಲ್ಲ ಜನರ ಕರ್ತವ್ಯವಾಗಿರುತ್ತದೆ. ಬಟ್ ನಮ್ಮ ಊರಿನ ಜನರು ಕರ್ತವ್ಯವನ್ನು ಮರ್ತಿದ್ದಾರೆ. ಯಾಕೆಪ್ಪ ಅಂದ್ರೆ ಅವ್ರದ್ದು ಕಸ ಎಲ್ಲ ತಂದು ಇಲ್ಲಿ ಹಾಕ್ತಾರ ಅಂತ. ಅದರಲ್ಲಿ ಅವ್ರ ಕರ್ತವ್ಯ ಹೇಗೆ ನೆನಪಾಗುತ್ತದೆ ಅವರಿಗೆ.
ಮತ್ತು 2 ಪಂಪ್ ಸೆಟ್ಗಳನ್ನು ಇಟ್ಟಿದ್ದಾರೆ ನೀರು ತೆಗಿಯಾಕ. ಯಾಕಪ್ಪ ಅಂದ್ರೆ ನೀರು ಭಾಳ ಬರ್ತೈತೆ ಅದ್ರೊಳಗ ಅವ್ನು ತೆಗಿಬೇಕಂದ್ರ. ಇಲ್ಲಿ ನೋಡಿ ಒಂದು ಗಡಿಗಡಿನೇ ಬಿಚ್ಕೊಂಡು ಹೋಗಿದ್ದಾರ. ಇರೋ ಥರ ಕಿಡಿಗೇಡಿಗಳು ಇರ್ತಾರೆ, ಹಂಗಾಗಿ ಅವು ಏನೋ ಲಬಡ ಮಾಡಿರ್ತಾರೆ. ಹಂಗೆ ಈಗ ಒಟ್ಟು ಈ ಬಾವಿಯನ್ನು ಈ ರೀತಿ ಹೀಗಿದೆ ಸ್ವಚ್ಛ ಆಗುವ ಆಕೆ ಹೇಗೆ ಕಾಣುತ್ತಿದೆ ಎಂಬುದು ಕಾದು ನೋಡೋಣ. ಮತ್ತು ಇದು ಬಾವಿ ಇತಿಹಾಸವನ್ನು ನೀವು ಹಿರಿಯರ ಹತ್ತಿರ ಕೇಳಬೇಕು. ಯಾಕಪ್ಪ ಅಂದ್ರೆ ಈ ಬಾವಿ ಇತಿಹಾಸ ಬಹಳ ದೊಡ್ಡದಿದೆ. ಇದು ಬಾವಿ ನಿಮಗೆ ಈಟ ಕಾಣುತ್ತಿದೆ ಅಲ್ಲ, ಮೊದಲು ಇದರ 2 ಪಟ್ಟು ಅಗಲವಾದ ಬಾವಿ ಇತ್ತಂತೆ. ಇದು ಗೊತ್ತು ಪಾರಂಪರಿಕ ಬಾವಿ ಆಗಿತ್ತು. ಒಂದಾನೊಂದು ಕಾಲದಲ್ಲಿ ಈ ಬಾವಿಯು ಊರಿನ ಎಲ್ಲರಿಗೂ ಕುಡಿಯುವ ನೀರಿನ ಮುಖ್ಯ ಸ್ಥಳವಾಗಿ ಕಂಡು ಬಂದಿತ್ತು. ಈಗ ಆ ಸ್ಥಳವು ಕಾಣುವುದಿಲ್ಲ. ನಮ್ಮ ಹಳ್ಳಿಗಳಲ್ಲಿ ಒಂದು ಕಾಲದಲ್ಲಿ ನೀರಿನ ಪ್ರಮುಖ ಮೂಲವಾಗಿದ್ದ ಈ ಬಾವಿಯು ಇವತ್ತು ನಾವು ನೋಡುತ್ತಿರುವ ಈ ಬಾವಿ ನೋಡಲು ಸಾಮಾನ್ಯವಾಗಿ ಕಾಣಬಹುದು. ಆದರೆ ಇದರ ಹಿಂದೆ ನಮ್ಮ ಹಿರಿಯರ ಜೀವನ, ಅವರ ಪರಿಶ್ರಮ ಮತ್ತು ನೀರಿನ ಸಂರಕ್ಷಣೆಯ ಒಂದು ದೊಡ್ಡ ಕಥೆಯೇ ಇದೆ. ಒಮ್ಮೆ ಈ ಬಾವಿಯ ನೀರನ್ನೇ ಸುತ್ತಮುತ್ತಲಿನ ಜನರು ತಮ್ಮ ದಿನನಿತ್ಯದ ಕೆಲಸಗಳಿಗೆ ಬಳಸುತ್ತಿದ್ದರು. ಕಾಲ ಬದಲಾದಂತೆ ಬಾವಿಗಳ ಬಳಕೆ ಕಡಿಮೆಯಾಯಿತು. ಆದರೆ ಈ ಪಾರಂಪರಿಕ ಬಾವಿಗಳ ನಿರ್ಮಾಣಗಳು ಇಂದಿಗೂ ನಮ್ಮ ಮುಂದೆ ಕಾಣುತ್ತವೆ. ನೀವು ಈ ಬಾವಿಯ ಗೋಡೆಗಳನ್ನು ಗಮನಿಸಿದರೆ ಒಂದರ ಮೇಲೊಂದು ಜೋಡಿಸಿದ ಹಳೆಯ ಕಲ್ಲುಗಳು. ಆಧುನಿಕ ಯಂತ್ರೋಪಗಳಿಲ್ಲದೆ ಕಾಲದಲ್ಲಿ ನಮ್ಮ ಪೂರ್ವಜರು ಇಂತಹ ಆಳವಾದ ಬಾವಿಗಳನ್ನು ನಿರ್ಮಿಸುತ್ತಿದ್ದರು ಎನ್ನುವುದು ನಿಜಕ್ಕೂ ಆಶ್ಚರ್ಯಕರ. ಬಾವಿಯ ಒಳಭಾಗ ಸಂಪೂರ್ಣವಾಗಿ ವೃತ್ತಾಕಾರದಲ್ಲಿದ್ದು ಗೋಡೆಗಳಿಗೆ ವಿಶೇಷ ರೀತಿಯಲ್ಲಿ ಕಲ್ಲುಗಳನ್ನು ಜೋಡಿಸಲಾಗಿದೆ. ಈ ರೀತಿಯ ನಿರ್ಮಾಣದಿಂದ ಮಣ್ಣಿನ ಒತ್ತಡವನ್ನು ತೆಗೆದುಕೊಳ್ಳಲು ಸಹಾಯವಾಗುತ್ತದೆ. ಆದರೆ ಇಂದು ಈ ಬಾವಿಯ ಸ್ಥಿತಿ ನೋಡಿದರೆ ಸ್ವಲ್ಪ ಬೇಸರವಾಗುತ್ತದೆ. ಬಾವಿಯೊಳಗೆ ಮಣ್ಣು, ಕಸ, ಪ್ಲಾಸ್ಟಿಕ್ ಮತ್ತು ಬೇರೆ ಬೇರೆ ತ್ಯಾಜ್ಯಗಳನ್ನು ಸೇರಿಕೊಂಡಿವೆ. ನೀರಿನ ಮೂಲವಾಗಬೇಕಾದ ಜಾಗವೇ ಕಸದ ತಾಣವಾಗಿರುವುದು ನಿಜಕ್ಕೂ ನೋವಿನ ಸಂಗತಿ. ಈ ಬಾವಿಯನ್ನು ಮತ್ತೆ ಸ್ವಚ್ಛಗೊಳಿಸಿ ಉಳಿಸಿಕೊಳ್ಳುವ ಪ್ರಯತ್ನ ನಡೆಯುತ್ತಿದೆ. ಬಾವಿಯೊಳಗೆ ಇಳಿದು ಕೆಲಸ ಮಾಡುವುದು ಸಾಮಾನ್ಯ ಕೆಲಸವಲ್ಲ. ಬಹಳ ಎಚ್ಚರಿಕೆ ಮತ್ತು ಸಂರಕ್ಷಣಾ ಕ್ರಮಗಳ ಅಗತ್ಯವಿದೆ. ನೀರು ಎಂದರೆ ಕೇವಲ ಕುಡಿಯಲು ಬೇಕಾದ ವಸ್ತುವಲ್ಲ, ಅದು ನಮ್ಮ ಜೀವನದ ಆಧಾರ. ನಮ್ಮ ಹಳ್ಳಿಗಳಲ್ಲಿ ಹಿಂದೆ ಕೆರೆ, ಬಾವಿ, ಕಟ್ಟೆ ಮತ್ತು ಕಾಲುವೆಗಳನ್ನು ಸಂರಕ್ಷಿಸುವ ಪದ್ಧತಿ ಇತ್ತು. ಮಳೆ ಬಂದಾಗ ನೀರನ್ನು ಸಂಗ್ರಹಿಸಿ ಬೇಸಿಗೆಯಲ್ಲಿ ಅದನ್ನು ಬಳಸುತ್ತಿದ್ದರು. ಇಂದು ನಾವು ಬೋರ್ವೆಲ್ ಮತ್ತು ಆಧುನಿಕ ನೀರಿನ ವ್ಯವಸ್ಥೆಗಳ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದೇವೆ. ಆದರೆ ಹಳೆಯ ನೀರಿನ ಮೂಲಗಳನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟರೆ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮ ನಮಗೆ ಎದುರಾಗಬಹುದು. ಈ ಬಾವಿ ಕೇವಲ ಒಂದು ಹಳೆಯ ಬಾವಿಯಲ್ಲ, ನಮ್ಮ ಊರಿನ ಒಂದು ನೆನಪು, ನಮ್ಮ ಹಿರಿಯರ ಜೀವನದ ಒಂದು ಭಾಗ, ನಮ್ಮ ಪಾರಂಪರಿಕ ಜ್ಞಾನಕ್ಕೆ ಒಂದು ಸಾಕ್ಷಿ. ಇಂತಹ ಹಳೆಯ ಬಾವಿಗಳನ್ನು ಕಸ ಹಾಕುವ ಜಾಗವನ್ನಾಗಿ ಮಾಡದೆ ಸ್ವಚ್ಛವಾಗಿ ಇಟ್ಟುಕೊಂಡು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಸ್ನೇಹಿತರೆ, ಅಭಿವೃದ್ಧಿ ಎಷ್ಟು ಮುಖ್ಯವೋ ನಮ್ಮ ಹಳೆಯ ಪರಂಪರೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಉಳಿಸಿಕೊಳ್ಳುವುದು ಅಷ್ಟೇ ಮುಖ್ಯ. ಈ ಪಾರಂಪರಿಕ ಬಾವಿ ಮುಂದಿನ ಪೀಳಿಗೆಗಳು ಉಳಿಯಲಿ, ಅದರ ಇತಿಹಾಸವನ್ನು ನಾವು ಮರೆಯದಿರಲಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.